ಇತಿಹಾಸ ಪ್ರಸಿದ್ಧ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ರಾಜರ ಪೂಜೆಗೆ ಎಲ್ಲಾ ಸಿದ್ಧತೆ ಕೂಡ ಮಾಡಲಾಗಿದೆ. ಅಂಬವಿಲಾಸ ಅರಮನೆಯ ಮುಂಭಾಗ ಬೆಳ್ಳಿ ರಥವನ್ನು ಸಿದ್ಧ ಮಾಡಲಾಗಿದೆ. ಯದುವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈ ರಥದ ಮೇಲೆ ಕುಳಿತು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಈ ಪೂಜೆಯ ನಂತರ ಅಧಿಕೃತವಾಗಿ ಜಂಬೂಸವಾರಿಗೆ ಚಾಲನೆ ನೀಡಲಾಗುತ್ತದೆ. ಅಲ್ಲದೆ ದಸರಾ ನೋಡಲು ಬರುವ ಅತಿಥಿಗಳು ಮತ್ತು ಪ್ರವಾಸಿಗರಿಗೆ 25,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಜನ ಜಂಬೂಸವಾರಿ ನೋಡಲು ಜಮಾಯಿಸುತ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ನಡೆಸಿರೋ ವಾಕ್ ಥ್ರೂ ಇಲ್ಲಿದೆ ನೋಡಿ. ಮೈಸೂರಿನ ಅಂಬವಿಲಾಸ ಅರಮನೆಯ ಮುಂಭಾಗ ಇದ್ದೇವೆ. ಬಲಭಾಗದಲ್ಲಿ ಇಲ್ಲಿ ನೋಡಬಹುದು ಈಗಾಗಲೇ ಏನು ಬೆಳ್ಳಿಯ ರಥ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಏನಂದ್ರೆ ಪ್ರಮುಖವಾಗಿ ಜಂಬೂಸವಾರಿ ಆರಂಭವಾಗೋದಕ್ಕೂ ಮುನ್ನ ಏನು ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಈ ಬೆಳ್ಳಿ ರಥದ ಮೇಲೆ ಕುಳಿತು ಸವಾರಿಯನ್ನ ಮಾಡ್ತಾರೆ. ಈ ಬೆಳ್ಳಿ ರಥ ಇಲ್ಲಿಂದ ಅಂಬವಿಲಾಸ ಅರಮನೆಯಿಂದ ಅರಮನೆಯ ಆವರಣದಲ್ಲೇ ಇರುವಂತಹ ಅರಮನೆಯ ಅಂಬವಿಲಾಸ ಅರಮನೆಯ ಎಡಭಾಗದಲ್ಲಿ ಇರುವಂತಹ ಏನು ಭುವನೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಚಲಿಸ್ತಾರೆ. ಅಲ್ಲಿ ಇಲ್ಲಿನ ಏನು ಪ್ರಮುಖವಾಗಿ ಅರಮನೆಯ ವಾದ್ಯ ಗೋಷ್ಠಿಗಳೊಂದಿಗೆ ಮತ್ತು ಇಲ್ಲಿನ ಈ ಅರಮನೆಯ ಸಿಬ್ಬಂದಿ ಮತ್ತು ಅರಮನೆಯ ಅರ್ಚಕರೊಂದಿಗೆ ಈ ತೆರೆದಂತಹ ಬೆಳ್ಳಿಯ ರಥದಲ್ಲಿ ರಾಜ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಲಿಸಿ ಅಲ್ಲಿ ಏನು ಭುವನೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿರುವಂತಹ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದ ನಂತರ ಅಧಿಕೃತವಾಗಿ ಏನು ದಸರೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗ್ತದೆ. ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದ ನಂತರ ಮತ್ತೆ ಏನು ಮಹಾರಾಜ ಕೃಷ್ಣದತ್ತ ಒಡೆಯರ್ ಅವರು ಅವರ ಮನೆಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಇದಲ್ಲದೆ ಈಗ ಪ್ರಮುಖವಾಗಿ ಏನು ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಮತ್ತು ಇಲ್ಲಿ ಬರುವಂತಹ ಅತಿಥಿಗಳಿಗೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಇಲ್ಲಿ ನೋಡಬಹುದು ಅರಮನೆ ಮುಂಭಾಗ ಈಗಾಗಲೇ ಚೇರ್ ಅನ್ನ ಹಾಕಲಾಗಿರುವಂತದ್ದು ಮತ್ತೆ ಸ್ಟೇಜ್ ಅನ್ನ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಏನು ನನ್ನ ಮುಂಭಾಗ ಇಲ್ಲಿ ಚೇರ್ ನ ಪಕ್ಕ ಏನು ನೀಲಿ ಚೇರ್ ಮತ್ತು ಕೆಂಪು ಚೇರ್ ನ ಬಲಭಾಗದಲ್ಲಿ ಒಂದು ಸ್ಟೇಜ್ ಅನ್ನು ಎತ್ತರವಾಗಿ ಮಾಡಲಾಗಿದೆ. ಇಲ್ಲಿ ಏನು ಅಧಿಕೃತವಾಗಿ ಇದರ ಮೇಲೆ ನಿಂತು ಸಿಎಂ ಇರೋದು ಮತ್ತು ರಾಜರು ಇರ್ಬೋದು ಎಲ್ಲರೂ ಕೂಡ ನಿಂತು ಆನೆಗೆ ಚಿನ್ನದ ಅಂಬಾರಿ ಮೇಲೆ ಪುಷ್ಪಾರ್ಚನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಸುಮಾರು ಪ್ರವಾಸಿಗರು ಸುಮಾರು 25,000ಕ್ಕೂ ಹೆಚ್ಚು ಮಂದಿಗೆ ಏನು ಆಸನದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಈಗಾಗಲೇ ಇನ್ನೇನು ಜಂಬೂಸವಾರಿಗೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಜಂಬೂಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಅಂಬವಿಲಾಸ ಅರಮನೆಯಿಂದ ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಅಶೋಕ್, ಪಬ್ಲಿಕ್ ಟಿವಿ, ಮೈಸೂರು. ಇವತ್ತು ಆಯುಧ ಪೂಜೆ. ಎಲ್ಲರೂ ಅವರವರಿಗೆ ತೋಚಿದ್ದನ್ನ ಆಯುಧ ರೂಪದಲ್ಲಿ ಪೂಜೆಯನ್ನ ಮಾಡಿರ್ತಾರೆ. ವಾಹನದಿಂದ ಹಿಡಿದು ಪೆನ್ನು ಪೇಪರ್ವರೆಗೆ ಯಾವುದನ್ನು ಬೇಕಾದ್ರೂ ಬಳಸ್ಕೋಬಹುದು. ಆದರೆ ನಮ್ಮ ಸೈನಿಕರು ಆಯುಧ ಪೂಜೆ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ತಮಿಳುನಾಡಿನ ಜಯಲಲಿತಾ ಅವರ ಅಭಿಮಾನಿಗಳಿಗೊಂದು ಶುಭ ಸುದ್ದಿ ಬರ್ತಾ ಇದೆ. 19 ದಿನ ಆದ್ಮೇಲೆ ಕಣ್ ತೆರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.